ನಿಮ್ಗಾಗಿರ್ಬೋದು, ಅಶ್ವಿತಿ ಶೆಟ್ಟಿ ಅವ್ರಿಗಾಗಿರ್ಬೋದು, ಫೇಮ್ ತಂದ್ಕೊಟ್ಟಿರುವಂತ ಸಿನಿಮಾ ಅಂತಂದ್ರೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. ಅದರಲ್ಲಿ ನಿಮ್ಮ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಯಾರಪ್ಪ ಇಡೀ ಕರ್ನಾಟಕದ ಜನರಿಗೆ ಇಬ್ರು ಹುಡುಗಿರು ಟ್ವಿನ್ಸ್ ಒಂದೇ ತರ ಇದಾರಲ್ಲ, ಇದ್ರಲ್ಲಿ ಅದ್ವಿತಿ ಯಾರು ಅಶ್ವಿತಿ ಯಾರು ಅನ್ನುವಂಥದ್ದೆಲ್ಲಾನು ಇದಿತ್ತು. ಸೊ ರಾಧಿಕಾ ಪಂಡಿತ್ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದಾರ, ಫೋನ್ ಮಾಡ್ತಿರ್ತಾರ, ಹೆಂಗೆ ಏನು ಅಂತ? ನಾನು ಎಷ್ಟೇ ಸಿನಿಮಾ ಮಾಡಿದ್ರು, ನಾನು ಯಾವತ್ತು ಯಾವ ಭಾಷೆಯಲ್ಲಿ ಮಾಡಿದ್ರು ಅಷ್ಟೇ, ನಾನು ಒಂದೇ ಹೇಳೋದು, ನಾನು ಇವತ್ತು ಇಲ್ಲಿದ್ದೀನಿ ಅಂದ್ರೆ ಅದಕ್ಕೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿನೇ ಕಾರಣ. ಯಾಕಂದ್ರೆ ನಾನು IAS ಆಫೀಸರ್ ಆಗ್ಬೇಕು ಅಂತ IAS ಎಕ್ಸಾಮ್ಸ್ ಪ್ರಿಲಿಮ್ಸ್ ಬರ್ದವಳು. ನಾನು IAS ಆಫೀಸರ್ಗೆ ಆಗಕ್ಕಿಂತಾನೆ ಏನ್ ಮಾಡ್ತಿದ್ದಿದ್ದು ಹುಡುಗಿ. ಸಡನ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಷ್ಟ ಇಲ್ಲ ಅಂತ ಹೇಳಿದ್ರು ಒತ್ತಾಯದಿಂದ ಮಾಡಿದ್ದು ಸಿನಿಮಾ ಅದು. ಬಟ್ ಅದು ಇಲ್ಲಿವರೆಗೂ ನನ್ನನ್ನು ಕರ್ಕೊಂಡ್ ಬರುತ್ತೆ ಅಂತ ನನ್ಗೆ ನಿಜ ಗೊತ್ತಿರ್ಲಿಲ್ಲ. ಸೊ ಅದು ಕ್ರೆಡಿಟ್ಸ್ ಹೋಗೋದು ಸಂತೋಷ್ ರಾಮ್ ಸರ್ ಅವ್ರಿಗೆ. ಆ್ಯಂಡ್ ಡೆಫಿನೆಟ್ಲಿ ಯಶ್ ಅವರು, ರಾಧಿಕಾ ಅವರು ದ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಅವರಿಬ್ಬರಿಂದ ಸೆಟ್ಟಲ್ಲಿ ನಾನು ಏನು ಕಲ್ತಿದ್ದೀನಿ ಅದನ್ನು ನಾನು ಇವತ್ತಿಗೂ ಪಾಲಿಸ್ತಾ ಇದ್ದೀನಿ. ಅವರ ಪ್ರೊಫೆಷನಲಿಸಮ್ ಆಗಲಿ, ಯಾವ ಥರ ಒಂದು ಡೈರೆಕ್ಟರ್ ಆರ್ಟಿಸ್ಟ್ ಆಗಿ ನಾವು ಇರಬೇಕು ಅನ್ನೋದು, ಆ್ಯಂಡ್ ಯಶ್ ಅವರ ಡೆಡಿಕೇಶನ್. ಇವತ್ತು ಅವ್ರು ಈ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಅದನ್ನು ನಾವು ನೋಡಿದ್ದೀವಿ, ಆ ಡೆಡಿಕೇಶನ್. ಸೊ ಅವರು ಖುಷಿ ಆಗುತ್ತೆ ಅವ್ರ ಜೊತೆ ನಮ್ಗೆ ಒಂದು ಆ್ಯಕ್ಟ್ ಮಾಡೋಕ್ಕೆ ಸಿಕ್ಕಿದ್ದು. ಇವತ್ತಿಗೂ ಅವ್ರ ಜೊತೆ ನಾವು ಮಾತಾಡಿದಾಗ ಅದೇ ಹೇಳ್ತೀವಿ, ಲೈಕ್ ಅವರೊಂದು ಇನ್ಸ್ಪಿರೇಷನ್ ನಮಗೆ. ಐ ಥಿಂಕ್ ಇಬ್ರು, ರಾಧಿಕಾ ಅಂತಲ್ಲ, ಯಶ್ ಅವರು ಅಷ್ಟೇ. ನೋಡಿ ಅವ್ರು ಎಲ್ಲಿದ್ದಾರೆ ಇವಾಗ. ಅವ್ರನ್ನ ಲೈಕ್ ಅದು. ಬಟ್ ನಾನು ನಿಜ ಹೇಳ್ಬೇಕು ಅಂದ್ರೆ ರಾಮಾಚಾರಿ ಟೈಮಲ್ಲೇ ನಾನು ಅನ್ಕೊಂಡಿದ್ದೆ ಯಶ್ ಅವ್ರು ಮಾತ್ರ ಬೇರೆ ಲೆವೆಲ್ ಹೋಗ್ತಾರೆ ಅಂತ, ಬಿಕಾಸ್ ಅಷ್ಟು ಡೆಡಿಕೇಶನ್. ಸೊ ನನ್ಗೆ ತುಂಬಾ ಖುಷಿ ಇದೆ ನಾವು ಕನ್ನಡ ಇಂಡಸ್ಟ್ರಿ ಕಾಲಿಟ್ಟಿದ ಅಂತ ದೊಡ್ಡ ಸಿನಿಮಾದಲ್ಲಿ. ಅದಕ್ಕೆ ಯಾವತ್ತಿಗೂ ಸರ್ಗೆ ನಾವು ಚಿರಋಣಿ ಆಗಿರ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.